ನಮಸ್ತೆ ಆತ್ಮೀಯರೇ, ನಾನು ನಿಮಗೆ ಎಲ್ಲ ಕಡೆ ಕೃಷಿಯ ಬಗ್ಗೆ ಹೇಳ್ತಾನೆ ಇರ್ತೀನಿ. ಇವತ್ತು ಸುತ್ತೂರು ಜಾತ್ರೆಯಲ್ಲಿ ನಡೆಯೋದು ಒಂದು ವಿಶೇಷವಾದ ಕೃಷಿ ಜಾತ್ರೆ. ಇದೊಂದು ಕೃಷಿ ಮೇಳ ತರ ಮಾಡ್ತಾ ಇದ್ದಾರೆ. 1 ಎಕರೆಯಲ್ಲಿ ಒಂದು ಕೃಷಿ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈ ನುಗ್ಗೆ ಗಿಡ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂದ್ಬಿಟ್ಟು ಇದು PKM1 ತಳಿ. ಇದು ಬಹಳ ಅದ್ಭುತವಾದ ತಳಿ. ಇದನ್ನ ನಾವು ಹೇಗೆ ಬೇಕು ಎಷ್ಟು ಟ್ಯೂನಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಅದನ್ನ ಗೊಂಬೆ ಇಡಬಹುದು. ಹಾಗೆ ಅದು ನೋಡಿ, ಅದು ನಿಮ್ಗೆ ಚಕ್ರಮುನಿ, ಮಲ್ಟಿ ವಿಟಮಿನ್ ಇರುವಂತಹ ಒಂದು ಚಕ್ರಮುನಿ. ಇಲ್ಲಿ ಯಾವುದೇ ಒಂದು ರಾಸಾಯನಿಕ ವಸ್ತುಗಳನ್ನ ಬಳಸದೆ ಮಾಡಿರುವಂತಹ ಒಂದು ಗಿಡ. ಅದೇ ರೀತಿ ನೋಡಿ, ಈ ರೀತಿ ಎಲ್ಲ ಸೇವಂತಿಗೆಯನ್ನ ಇಲ್ಲಿ ಹಾಕೊಂಡಿದ್ದಾರೆ. ಇದರಲ್ಲೆಲ್ಲ ಏನಾಗ್ತದೆ, ನಿಮ್ಮ ಜಮೀನಲ್ಲಿ ಇದೆಲ್ಲ ಇದ್ದಾಗ ಯಾವುದೇ ಕೀಟಗಳು ಬರ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ನರಸೀಪುರ ಕೇತುಪುರದಲ್ಲಿ ತೋಟ ಮಾಡಿದ್ದೀನಿ. ಟಿ ನರಸೀಪುರ ಮತ್ತೆ ಇದರ ಮಧ್ಯದಲ್ಲಿ ಕೇತುಪುರದಲ್ಲಿ ಒಂದು ಮಾಡ್ತಾ ಇದ್ವಿ. ಮತ್ತೆ ಇಲ್ಲೊಂದು ಮೇಘಲಾಪುರದ ಹತ್ರ ಒಂದು ಕುಪ್ಪಿ ಅಂತ ಒಂದಿದೆ, ಅಲ್ಲಿ ಒಂದು ಮಾಡ್ತಾ ಇದ್ವಿ. ಕುಪ್ಪಿ ಹತ್ರ ಕುಪ್ಪೆಗಾಲ ಇದು ಕುಪ್ಪೆ ಅಂದ್ರೆ ಹೌದು. ಮೇಘಲಾಪುರ ನಾಳೆ CM ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ಮಾಡ್ತಾ ಇದೆ. ಎಲ್ಲ ಕೃಷಿ ಮಾಡಿ ಬಿಡಬೇಡಿ, ನೋಡಿ ನೋಡ್ಕೊಂಡಾದ್ರೆ ಇದು ಮಾಡಿ. ರಾಸಾಯನಿಕ ಏನು ಉಪಯೋಗಿಸಿಲ್ಲ. ಸ್ವಲ್ಪ ದನದ ಗೊಬ್ಬರ, ಯಾಕಂದ್ರೆ 1965 ಮೊದಲು ನಮ್ಮವರೆಲ್ಲ ಬಳಸ್ತಾ ಇದ್ದಿದ್ರೆ ನೈಸರ್ಗಿಕ ಕೃಷಿ ಅಲ್ವಾ. ಇತ್ತೀಚೆಗೆ ಮಾಡ್ಕೊಂಡು ಅದಕ್ಕೆ ಏನೇನೋ ಹೊಸ ಕಡಿಮೆ ಬಂದ್ರು ಆರೋಗ್ಯಕರವಾದ ಆಹಾರ ಬರ್ತಲ್ವಾ, ಅದೇ ಸಾಕು. ಎಲ್ಲ ಬಂದು ಕಿಡ್ನಿ ಲಿವರ್ ಡ್ಯಾಮೇಜ್ ಆದ್ರೆ ಏನ್ ಪ್ರಯೋಜನ ಅಲ್ವಾ. ಒಳ್ಳೆ ತಿನ್ನೋದು ಒಂದು ಇಷ್ಟ ಆಹಾರ ಅಷ್ಟೇ. ಇಷ್ಟೇ ಮಾಡುದು, ಇಷ್ಟೇ ಆಹಾರ ತಿನ್ನೋದು. ಅದರಿಂದ ನಮಗ್ ಬೇಕಾಗಿದ್ದಷ್ಟು ಆದ್ರೂ ಬೆಳೀರಿ. ನಿಮ್ ಮನೆಗ್ ಬೇಕಾ ಇಷ್ಟ ಬೇಕು ಅಷ್ಟಾದ್ರೂ ಬೆಳ್ಕೊಳಕ್ ಅಭ್ಯಾಸ ಮಾಡಿ. ಇಲ್ದ್ರೆ ಮುಂದೆ ಆರೋಗ್ಯ ಬೇಡ, ಖಂಡಿಕೆಯಲ್ಲಿ ಬರೋ ನಮ್ಗೆ. ಹೌದೌದು. ಓಕೆ, ಖುಷಿ ಆಯ್ತು. ಇದರಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಅಷ್ಟು ಆಕರ್ಷಣವಾಗಿ PKM1 PKM2 ತರ ಆಕರ್ಷಣೆ ಆಗಿರಲ್ಲ. ನೋಡ್ಲಿಕ್ಕೆ ಬಹಳ ಬಲ್ತಿರೋ ತರ ಕಾಣ್ತದೆ. ಬಟ್ ಅದು ಬಹಳ ಎಳೆದಿದ್ರೆ ಅದ್ರಲ್ಲಿ ಹೆಚ್ಚು ಪಲ್ಸ್ ಮತ್ತೆ ಇದು ಸಿಗ್ಬೇಕಾದ್ರೆ ನಿಮ್ಗೆ ಇದು ಭಾಗ್ಯದಲ್ಲಿ. ಇದು ನಿಮ್ಗೆ ಬಾಗಲಕೋಟೆ ತೋಟಗಾರಿಕೆ ಇಲಾಖೆಯವರು ಅದನ್ನ ಇದು ಮಾಡಿರೋದು. ಮತ್ತೆ ನಿಮ್ಮ ಜಮೀನಲ್ಲಿ ಕನಿಷ್ಠ 1 ಎಕರೆಯಲ್ಲಿ 1500 ಅಗಸೆ, 1500 ಗ್ಲಿಸಿಡಿಯಾ, 1500 ನುಗ್ಗೆ ಕಂಪಲ್ಸರಿ ಇರ್ಲೇಬೇಕು. ಅದಿದ್ರೆ ಮಾತ್ರ ತೋಟ. ಬರೀ ತೆಂಗು ಅಡಿಕೆ ಹಾಕಿದೀನಿ ಅಂದ್ರೆ ತೋಟ ಆಗೋದಿಲ್ಲ. ಮತ್ತೆ ಇದನ್ನ ಏನ್ ಮಾಡೋದು, ನೀವು 5 ಅಡಿಗೆ ಇದು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ಅದು ನಿಮ್ಗೆ ಹೆಚ್ಚು ಇಳುವರಿ ಬರ್ಲಿಕ್ಕೆ ಅದು ಅವಕಾಶ ಆಗ್ತದೆ. ಅದೇ ರೀತಿ ಇಲ್ಲಿ ಪಪ್ಪಾಯ ನೋಡಿ, ಪಪ್ಪಾಯವನ್ನ ನಾನು ನಿಮ್ಗೆ ತುಂಬಾ ಸರಿ ಹೇಳ್ತೀನಿ, ಪಪ್ಪಾಯನು ಯಾವಾಗ್ಲೂ ನೀವು ನಾಟಿನೇ ಬಳಸಿ ಅಂದ್ಬಿಟ್ಟು. ನೋಡಿ, ಒಂದು ಕಲರ್ ಹಾಕಿ ಒಂದು ಆರ್ಟಿಫಿಷಿಯಲ್ ಒಂದು ಮಾಡಿದ್ದಾರೆ. ಇದು ಒಂದು ಪಪ್ಪಾಯನೇ. ಬಟ್ ಪಪ್ಪಾಯದಲ್ಲಿ ನಿಮಗೆ ನಾಟಿಯನ್ನೇ ನೀವು ಬಳಸಬೇಕು. ಮತ್ತೆ ಪ್ರತಿಯೊಬ್ಬ ಆರೋಗ್ಯ ಒಬ್ಬ ಮನುಷ್ಯ ಪ್ರತಿ ದಿನ ಪಪ್ಪಾಯವನ್ನ ತಿನ್ಲೇಬೇಕು. ಮತ್ತೆ ಪಪ್ಪಾಯನ ತಿನ್ನೋದ್ರ ಜೊತೆಗೆ ಪ್ರತಿ ಪಪ್ಪಾಯದಲ್ಲೂ 1-3 ಬೀಜವನ್ನ ತಿನ್ನೋದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಒಳ್ಳೇದು. ಅದರಿಂದ ಪಪ್ಪಾಯಿ ಬೀಜವನ್ನ ಯಾವ ಬಿಸಾಕ್ಬೇಡಿ. 1-2 ಪಪ್ಪಾಯಿ ಇದನ್ನ ತಿನ್ನಿ. ಮತ್ತೆ ಹಾಗೇನೆ ಇಲ್ಲಿ ಬೇರೆ ಬೇರೆ ತರದಲ್ಲಿ ಅವರು ಈ ಬದನೆ ಗಿಡವನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಜೋಳ ನೋಡಿ, ಎಲ್ಲ ಬ್ಲಾಕ್ ಆಗಿ ಒಂದೊಂದು ಸಜ್ಜೆ, ನವಣೆ, ಅರ್ಕ, ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಬೇರೆ ಬೇರೆ ವಿಧ ಮಾಡಿದ್ದಾರೆ. ಬಟ್ ಇವೆಲ್ಲ ಏನಂದ್ರೆ ಪ್ರದರ್ಶನಕ್ಕೆ ಮಾಡಿದ್ದಾರೆ ಅಲ್ಲದೆ ನೀವು ಮಾಡ್ಬೋದು ಅಂತಂದ್ರೆ. ಬಟ್ ಇವುಗಳನ್ನೆಲ್ಲ ನಾವು ಬೀಜವಾಗಿ ಬಳಸ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಆ ಪರಾಗಸ್ಪರ್ಶ ಆಗುವಾಗ ಒಂದಕ್ಕೊಂದು ಬೇರೆ ಬೇರೆ ರೀತಿಯಲ್ಲಿ ಮಿಕ್ಸ್ ಆಗಿರುತ್ತೆ. ಆಮೇಲೆ ನಮ್ಮ ಫೇವರೇಟ್ ಹಾಗೆ ಮೈಸೂರು ಮಲ್ಲಿಗೆ ಅದು ಗಿಡಗಳು ನೋಡಿ, ಅಲ್ಲೆಲ್ಲ ಮೈಸೂರು ಮಲ್ಲಿಗೆ ಗಿಡಗಳು ಮಾಡಿದ್ದಾರೆ. ಮತ್ತೆ ವಿಶೇಷವಾದ ಅಗಸೆ ನೋಡಿ, ಅಗಸೆ ಗಿಡಗಳನ್ನು ಇಲ್ಲಿ ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಇದರಲ್ಲಿ ನಾವು ವಿಳ್ಯದೆಲೆ ಹಬ್ಬಿಸ್ಕೊಳ್ಬಹುದು, ಆಮೇಲೆ ಪೆಪ್ಪರ್ ಹಂಚ್ಕೊಳ್ಬಹುದು. ಅಗಸೆ ಬಹಳ ಬೇಗ ಬೆಳವಣಿಗೆ ಆಗುವಂತ ಗಿಡ. ಅದ್ರಲ್ಲೆಲ್ಲ ಹೂವೆಲ್ಲ ಅಲ್ಲಿ ಬಂದಿದೆ. ಅದು ಅದೇ ರೀತಿ ಅದರಲ್ಲೆಲ್ಲ ವಿಳ್ಯದೆಲೆಯನ್ನ, ಮೈಸೂರು ವಿಳ್ಯದೆಲೆ, ಯಾವುದೇ ವಿಳ್ಯದೆಲೆಯನ್ನ ನೀವು ಹಬ್ಬಿಸ್ಕೊಳ್ಳೋದು ಒಂದು ಅಭ್ಯಾಸ ಇಟ್ಕೊಳ್ಳಿ. ಆಮೇಲೆ ಹಾಗೇನೆ ಇಲ್ಲಿ ನಿಮ್ಗೆ ಇಲ್ಲಿ ನಂಜನಗೂಡು ರಸಬಾಳೆಯನ್ನ ಅಲ್ಲಿ ಇಟ್ಟಿದ್ದಾರೆ. ನಂಜನಗೂಡು ರಸಬಾಳೆ ಮತ್ತೆ ಆ ಗಿಡವನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಬಾಳೆ ಗಿಡಗಳನ್ನ ಪ್ರದರ್ಶನಕ್ಕೆ ಮಾತ್ರ ಹಾಕಿದ್ದಾರೆ ಅಷ್ಟೇ. ಬಟ್ ನೀವು ಹಾಕುವಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಒಟ್ಟಿಗೆ ಹಾಕ್ಬಾರ್ದು. ನಿಮ್ ತೋಟದಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕಡಿಮೆ ಅಂತಂದ್ರೆ ಅಂತರ 18 ಫೀಟ್ ಇರಲೇಬೇಕು. ಇಲ್ಲಿ ನಿಮ್ಗೆ ಪ್ರದರ್ಶನಕ್ಕೆ ಒಂದೇ ಜಾತಿಯ ಗಿಡಗಳನ್ನ ಹಾಕಬಹುದು. ಬೇರೆ ಬೇರೆ ತಳಿಗಳನ್ನ ಇಲ್ಲಿ ಬಳಸಿದ್ದಾರೆ ಅವರು. ಆ ತಳಿಗಳನ್ನ ನಿಮ್ಮ ತೋಟದಲ್ಲಿ ಏನಾದ್ರು ನೀವು ಒಟ್ಟಿಗೆ ಇದರ ಗುಂಪು ಮಾಡಕ್ ಹೋಗ್ಬೇಡಿ. ಮಾಡಬೇಕಾದ್ರೆ ಸಪ್ರೇಟ್ ಬ್ಲಾಕ್ ಆಗಿ ಮಾಡಿ, ಅದು ಬಹಳ ಚೆನ್ನಾಗಿ ಬರ್ತದೆ. ಅದೇ ರೀತಿ ಇಲ್ಲೆಲ್ಲ ಬೇರೆ ಬೇರೆ ಮೇವಿನ ಬಿತ್ತನೆಗಳಂತ ಮಾಡಿದ್ದಾರೆ. ಇದು ಬೇಲಿ ಮೆಂತ್ಯ, ಇನ್ನು ಹಾಗೆ ಬೇರೆ ಬೇರೆ ಗಿಡಗಳನ್ನ ಸಣ್ಣ ಇಟ್ಕೊಂಡಾಗ
ನಿಮ್ಗೆ ದನಗಳಿಗೆ ಅದು ಮೇವಾಗಿನೋ ನೀವು ಅದನ್ನ ಬಳಸ್ಕೊಳ್ಬಹುದು. ಆಮೇಲೆ ಇದು ಅಲಸಂದೆ. ಅಲಸಂದೆ ನಿಮ್ಮ ಜಮೀನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಗೆ ತುಂಬಾ ಸಪೋರ್ಟಿವ್ ಆಗಿಯೂ ಕೆಲಸ ಮಾಡ್ತದೆ. ಮತ್ತೆ ಯಾವುದೇ ದ್ವಿದಳ ಧಾನ್ಯವನ್ನ ನಿಮ್ಮ ಜಮೀನಿನಲ್ಲಿ ಎಷ್ಟು ನೀವು ಬಳಸ್ತಾ ಇರ್ತೀರಿ ಅಷ್ಟು ನಿಮ್ಮ ಭೂಮಿ ಫಲವತ್ತತೆ ಆಗ್ತದೆ. ನೀವು ಏನಾದ್ರೂ ಒಂದು ಕೃಷಿಯಲ್ಲಿ ಒಂದು ಫಲವತ್ತತೆ ಒಂದು ಬೆಳೆಯನ್ನ ತಕೊಂಡ್ಮೇಲೆ ಅದನ್ನ ಸ್ವಲ್ಪ ದಿನ ಬೇರೆ, ಈಗ ನಾವು ಯಾವ ನವಧಾನ್ಯಗಳನ್ನ ಹಾಕಿ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಿ ಅಂತ ಹೇಳ್ತೀವಲ್ವಾ, ಹಾಗೆ ಭೂಮಿಗೆ ಒಂದು ಗ್ಯಾಪ್ ಕೊಡ್ಬೇಕು. ಮತ್ತೆ ಒಂದು ಸಲ ನಿಮ್ಮ ಜಮೀನಲ್ಲಿ ಏಕದಳವನ್ನ ಬೆಳೆಸಿದ್ರೆ ನೆಕ್ಸ್ಟ್ ನಿಮ್ಮ ಜಮೀನಲ್ಲಿ ದ್ವಿದಳ ಧಾನ್ಯವನ್ನು ನೀವು ಬಳಸಬೇಕು. ಆ ರೀತಿ ನೀವು ಪರ್ಯಾಯ ಬೆಳೆಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಇದು ಬೇರೆ ಬೇರೆ ಬಾಳೆ, ಈ ರಾಜ ಬಾಳೆ ಅಂತ ಹೇಳ್ತಾರೆ, ಕೆಂಪು ಗೊನೆಯ ಬಾಳೆ, ಇದು ಬಹಳ ವಿಶೇಷವಾದ ಇದೊಂದು ಬಾಳೆ. ನಾನು ಒಂದ್ಸರಿ ಪಾಂಡಿಚೇರಿಯಲ್ಲಿ ಒಂದು ಬಾಳೆಹಣ್ಣು ರೇಟ್ ಕೇಳಕ್ ಹೋಗಿದ್ದೆ. ಅಲ್ಲಿ 25 ರೂಪಾಯಿ ಅಂತ ಹೇಳಿದ್ರು. ಆಗ 25 ರೂಪಾಯಿ ಕೊಡೋದು ಬೇಡ ಅಂದ್ಬಿಟ್ಟು ನಾನೇ ಒಂದ್ ಕಡೆಯಿಂದ ಬಾಳೆ ಗಿಡ ಬೇಳೆ ತಂದು, ಇದು ಕೆಂಪು ಬಾಳೆ, ಇದ್ರದ್ದು ದಿಂಡು ನೋಡ್ಲಿಕ್ಕೆ ನಿಮ್ಗೆ ಕೆಂಪಾಗಿ ಇರ್ತದೆ. ಅದನ್ನ ಕೆಲವರು ಅದನ್ನ ರಾಜಬಾಳೆ ಅಂತ ಹೇಳ್ತಾರೆ. ಇದು ಕೆಂಪು ಬಾಳೆ ಬಹಳ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಕನಿಷ್ಠ ನಿಮ್ ಜಮೀನಿನಲ್ಲಿ ಎಲ್ಲಾ ರೀತಿಯ ಬಾಳೆ ಗಿಡಗಳನ್ನ ಒಂದು 4 ಬಾಳೆ ಗಿಡಗಳನ್ನ ಗುಂಪು ಬಾಳೆಗೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಒಂದು ಇಳುವರಿ ಬರ್ತದೆ. ಆಮೇಲೆ ನೀವು ಇವತ್ತು ನಮಸ್ತೆ, ಕೃಷಿ ಮೇಳಕ್ಕೆ ಬಂದಿದ್ದೀರಿ ಅಲ್ವಾ? ನೀವು ಒಂದು ಪತ್ರಿಕೆಯ ಸಂಪಾದಕರಾಗಿ, ವರದಿಗಾರರಾಗಿ ಒಂದು ಸಮಾಜದ ಒಂದು ಒಳ್ಳೆಯ ಮುಖಗಳ ಪರಿಚಯ ಮಾಡಿಕೊಂಡು ಆರೋಗ್ಯಕರವಾದ ವಿಚಾರ ಇಡಬೇಕು ಅಂದ್ಬಿಟ್ಟು ತುಂಬಾ ನಿಮ್ಮೊಂದು ಅನುಭವ ಇದೆ. ಈ ಕೃಷಿ ಮೇಳದ ಬಗ್ಗೆ ನೀವೇನ್ ಹೇಳ್ತೀರಿ? ನನಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ರೈತರಿಗೆ ಒಂದ್ ಕಡೆ ಎಲ್ಲಾ ತರದ ತಳಿಗಳ ಒಂದು ಪ್ರದರ್ಶನ, ಯಾವ ರೀತಿ ನಾವು ಕೃಷಿಯನ್ನ ಮಾಡಿದ್ರೆ, ಅದು ಪೋಷಣೆ ಮಾಡಿದ್ರೆ ನಮ್ಗೆ ಉತ್ತಮ ಇಳುವರಿ ಅಂತ ಅನುಭವ ಸಿಗುತ್ತೆ. ಯುವ ಪೀಳಿಗೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ಹೆಚ್ಚಿನ ಪರಿಚಯ ಈಗ ಕಡಿಮೆ ಆಗ್ತಿದೆ. ಹೌದು, ನಗರದಲ್ಲಿ ಮೇಳಗಳಿಂದ ಅವರಿಗೆ ಕೃಷಿಯಲ್ಲಿರುವಂತ ಎಲ್ಲಾ ತರದ ಬೆಳೆಗಳು, ಎಲ್ಲಾ ತಳಿಗಳು ಪರಿಚಯ ಆಗುತ್ತೆ. ಎಲ್ಲರೂ ಭಾಗವಹಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಅಂದ್ರೆ ಇದೇ ರೀತಿ ಎಲ್ಲಾರು ಮಠಾಧಿಪತಿಗಳೆಲ್ಲ ಮಾಡಿದ್ರೆ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ನೈಸರ್ಗಿಕ ಕೃಷಿಯ ಬಗ್ಗೆ ಜನರಲ್ಲಿ ಒಂದು ಅವೇರ್ನೆಸ್ ಮೂಡ್ತದೆ. ಹೌದು, ಬೇರೆ ಬೇರೆ ಏನೇನೋ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ದಿನ 2 ದಿನ ಕೃಷಿ ಮೇಳದ ನಾವು ಸ್ವಲ್ಪ ಗಮನಿಸಿದ್ರೆ, ವಿಶ್ವವಿದ್ಯಾಲಯಗಳು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೀಗೆ ಒಂದು ಜೆಎಸ್ಎಸ್ ಅಂತ ಮಹಾ ಸಂಸ್ಥಾನ, ಒಂದು ದೊಡ್ಡ ಸಂಸ್ಥಾನ, ಮಠಗಳು ಕೂಡ ಇಂಥದನ್ನು ಮಾಡಿದ್ರೆ ಹೆಚ್ಚು ರೈತರಿಗೆ ಕೃಷಿ ಬಗ್ಗೆ ಒಂದು ಪ್ರೀತಿ ಮತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬೆಳೆಯುತ್ತೆ. ಒಂದು ಮಾರುಕಟ್ಟೆ ವಿಸ್ತರಣೆ ಕೂಡ ಅವಕಾಶ ಆಗುತ್ತೆ. ಅದರ ಉಪಯೋಗಗಳು, ಮಾರುಕಟ್ಟೆ ವಿಸ್ತರಣೆ ಹೇಗ್ ಮಾಡ್ಕೋಬೇಕು ಅನ್ನೋದ್ರು ಕೂಡ ಇಲ್ಲಿ ಈ ಮೇಳಗಳಿಂದ ರೈತರಿಗೆ ಸಿಗಬೇಕು ಮಾಹಿತಿ ಅಂತ ನಾನು ಭಾವಿಸ್ತೇನೆ. ಓಕೆ. ಈಗ ಎಷ್ಟೋ ಮಠಾಧಿಪತಿಗಳು ಮತ್ತೆ ಎಷ್ಟೋ ಇವೆಲ್ಲ ಬರೀ ಶಿಕ್ಷಣ ವ್ಯವಹಾರದಲ್ಲೇ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಇದನ್ನ ಒಂದು ಕೃಷಿ ಮೇಳವನ್ನ ಕನಿಷ್ಠ ಒಂದೊಂದು ಮಠದವರು ಒಂದೊಂದು 2 ದಿನನಾದ್ರೂ ಅದನ್ನ ಕೃಷಿಗಾಗಿ ಮೀಸಲಿಟ್ರೆ ಖಂಡಿತ ಮಾಡ್ಬೇಕು. ಜನರಿಗೆ ಅದ್ರ ಬಗ್ಗೆ ಒಂದು ಮೂಡ್ತದೆ. ಮತ್ತೆ ಜನ ಬಂದು ನೋಡ್ಕೊಂಡು ಹೋಗೋದು ಒಂಥರ ಎಕ್ಸಿಬಿಷನ್ ತರ ಆಗ್ಬಾರ್ದು. ಅದು ಅವ್ರು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅವ್ರಿಗೆ? ಖಂಡಿತ ಇಲ್ಲಿ ಬಂದು ಎಲ್ಲ ಬರ್ತಾರೆ. ಒಂದು ಮಳಿಗೆ ಹತ್ರ ಒಬ್ರು ಇದ್ದೇ ಇರ್ತಾರೆ. ಹೇಳ್ಬೇಕು ಏನು ಈ ತಳಿ ಏನು, ಫಲ ಹೇಗಿರುತ್ತೆ, ಇದ್ರ ಬೆಲೆ ಎಷ್ಟು, ನಾವು ಹೇಗೆ ಬೆಳಿಬೇಕು, ಅಥವಾ ಈ ವಸ್ತು ಪ್ರದರ್ಶನ ಮಳಿಗೆಯಲ್ಲಿರುವಂತ ಈ ವಸ್ತು ಏನು ಅದನ್ನ ಕೇಳ್ಬೇಕು. ಕುತೂಹಲದಿಂದ ಕೇಳಲಿಲ್ಲ, ಬರೀ ಕಣ್ಣಲ್ಲೇ ನೋಡ್ಕೊಂಡು ಹೋಗಿದ್ರೆ ಎಲ್ಲ ಜ್ಞಾನ ಸಿಗಲ್ಲ. ಹಾಗಾಗಿ ಬಂದವರು ಕೂಡ ಎಲ್ಲವನ್ನ ಪ್ರಶ್ನೆ ಮಾಡೋ ಮುಖಾಂತರ ಮಾಹಿತಿ ತಿಳ್ಕೊಂಡು ಜ್ಞಾನ ಹೆಚ್ಚಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಓಕೆ, ಮುಂದೆ ಹೋಗುವ, ನೋಡೋ ಇನ್ನು ಏನೇನೋ ಇದೆ ಅಂತೆ, ನಾಟಿ ಹಸುಗಳಿದೆ ಅಂತ. ನಾವು ಸುತ್ತೂರು ಜಾತ್ರೆಯಲ್ಲಿ ಇದ್ದೀವಿ. ಜಾತ್ರೆ ಬಗ್ಗೆ ನಾವು ಏನೋ ಆಗಿರ್ಲಿಲ್ಲ, ಇವಾಗ ನಾಗ್ತಾ ಇದೀವಿ. ಇಲ್ಲಿ ಇವಾಗ ನಿಮ್ಗೆ ಒಬ್ರನ್ನ ನಾವು ಪರಿಚಯ ಮಾಡ್ತೇನೆ. ನಿಮ್ಮ ಹೆಸರು ನೀವು ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನಾವು ನಮ್ಮ ಗುರುಗಳಾದಂತಹ ತಮ್ಮಯ್ಯ ಸರ್ ಜೊತೆ ಇದೀವಿ. ಕೃಷಿ ನೋಡಿ ನಾವು ಕೃಷಿ ಮಾಡ್ತಾ ಇದೀವಿ. ಬೇರೆ ಮನೆಯಿಂದ ನಾವು ಆರ್ಗ್ಯಾನಿಕ್ ಕೃಷಿ ಮಾಡಿ ಇವಾಗ ಒಂದು ತಕ್ಕ ಮಟ್ಟಿಗೆ ಹೋಗ್ತಾ ಇದೀವಿ. ಏನೇನ್ ಮಾಡಿದ್ದೀರಿ ನೀವು ನಿಮ್ಮಲ್ಲಿ? ನಾವು ನಮ್ದು ಬಯೋ ರಿಸರ್ಚ್ ಅಂತ ಇದೆ. NMNF ಸ್ಕೀಮ್ ಜೊತೆ ಗವರ್ಮೆಂಟ್ ಇಂದ ಗವರ್ಮೆಂಟ್ ಪ್ರೋಗ್ರಾಮ್ ಇದೆ. ಅದ್ರಲ್ಲಿ ನಮ್ಗೆ ಒಂದು NMNF ಇದರಲ್ಲಿ ಬಯೋ ಇನ್ಪುಟ್ ರಿಸರ್ಚ್ ಸೆಂಟರ್ ಅಂತ, ಅಲ್ಲಿ ನಾವು ಎರೆಹುಳು ಗೊಬ್ಬರ ಇಂದ ಹಿಡಿದು ನಾನಾ ರೀತಿಯ 20 ತರದ ಸಾವಯವ ಗೊಬ್ಬರಗಳನ್ನ ಮಾಡ್ತಾ ಇದ್ದೀವಿ. ಸರಿ. ಅಲ್ಲಿ ಲಿಸ್ಟ್ ಇದೆ. ಓಕೆ. ಸೊ ಇಲ್ಲಿ ನೋಡ್ಬೋದು. ಈಗ ನಮ್ದು ಮೈನ್ ಆಗಿ ಇದು ಎರೆಹುಳು ಗೊಬ್ಬರದಲ್ಲಿ ಇದು ಎನ್ರಿಚ್ಡ್ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಎಲ್ಲ ಹಾಕಿದ್ರಿ. ಎರೆಹುಳ ಓಡಾಡೋ ಕಾಣ್ತಾ ಇದೆ.
ನಾವು ಗೊಬ್ಬರ ಕೊಡ್ಬೇಕಾದ್ರೆ ಫಿಲ್ಟರ್ ಮಾಡಲ್ಲ. ಹಾಗೆ ಕೊಡ್ಬೋದು. ಓಕೆ. ನೋಡಿ ಆದ್ಮೇಲೆ ಎರೆಹುಳ ಯಾವಾಗ ಜೀವಂತವಾಗಿದೆ. ಈಗ ನೀವು ಕೃಷಿ ಬರಕ್ ಮೊದಲು ನೀವು ಕೃಷಿ ಬರಕ್ ಮೊದಲು ನೀವ್ ಏನ್ ಮಾಡ್ತಾ ಇದ್ರಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ತಂದೆ ತಾಯಿಗಳು ನನ್ನ ಮಗ ಅಮೆರಿಕ ಹೋಗ್ಬೇಕು, ರಷ್ಯಾಕ್ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ನನ್ ಮಗ ಮಣ್ಣು ಮಾಡ್ಕೋಬಾರ್ದು, ಬೇರೆ ದೇಶಕ್ಕೆ ಹೋಗ್ಬೇಕಂತಾರೆ. ನಿಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಳ್ಳಿ. ನಾನು BE MBA ಜರ್ಮನಿಯಲ್ಲಿ ಕೆಲಸ ಮಾಡಿದ್ದೆ. ಸರಿ. ಇಂಡಿಯಾದಲ್ಲಿ 4 ವರ್ಷ ಕೆಲಸ ಮಾಡಿದ್ದೆ. ಕೃಷಿ ಮಾಡಕ್ಕೆ ಅಂತ ಮಾಡ್ತಾ ಇದ್ದೀನಿ. ನಾವೀಗ ನೈಸರ್ಗಿಕ ಕೃಷಿ ಶುರು ಮಾಡಿ 3 ವರ್ಷ ಆಯ್ತು. ಪ್ರೇರೇಪಣೆ ಇವತ್ತು ಅವ್ರನ್ನ ಭೇಟಿ ಅದು ಮೊದಲು ಮುಖ ಪರಿಚಯ ಮಾಡಿಲ್ಲ ನೀವು. ಮಾತಾಡಿದ್ವಿ. ನನ್ಗೇನ್ ಖುಷಿ ಆಯ್ತು ಅಂದ್ರೆ ನೀವು ಇಲ್ಲಿ ಗೋಕುಪಾಮೃತ ಕೊಡ್ತಾ ಇದ್ದೀರಾ, ಅದು ಬಹಳ ಖುಷಿ ಆಯ್ತು ನನಗೆ. ಜಾತ್ರೆಯಲ್ಲಿ ನೋಡಿ ಆ ಗೋಕುಪಾಮೃತ ಬಂದವರು ದಯಮಾಡಿ ಸ್ಟಾಲ್ ನಂಬರ್ ಎಷ್ಟಪ್ಪ? 99 ಸ್ಟಾಲ್ ನಂಬರ್ 99. ಖಂಡಿತ ಬನ್ನಿ, ಒಂದ್ 2-3 ದಿನ ಸಿಗುತ್ತೆ. ಯಾಕಂದ್ರೆ ಗೋಕುಪಾಮೃತ ಈಗ ಒರಿಜಿನಾಲಿಟಿ ಎಲ್ಲಾ ಕಡೆ ಸಿಗ್ತಾ ಇಲ್ಲ. ಇವನ್ ನನ್ನ ಹತ್ರನೂ ಇಲ್ಲ. ನಾವ್ ಅಲ್ಲಿ 4-5 ತೋಟ ಮಾಡುವಾಗ ತುಂಬಾ ಕಡೆ ಬೇರೆ ಕಡೆ ತಗೊಂಡ್ಬಂದು ಮಾಡಿ ಇಂತ ವಿದ್ಯಾವಂತರು ಮತ್ತೆ ಬೇರೆ ದೇಶ ವಿದೇಶ ಸುತ್ತು ಬಂದವರೆಲ್ಲ ಇವತ್ತು ಕೃಷಿಗೆ ಬರ್ತಾ ಇದ್ದಾರೆ ಅಂದ್ರೆ ಕೃಷಿಯ ಮಹತ್ವ ಏನು ಅಂತ ನೀವು ಖಂಡಿತ ತಿಳ್ಕೊಳ್ಬೇಕು. ತುಂಬಾ ಧನ್ಯವಾದ. ನಿಮ್ಗೆ ಬೆಳೆ ಆಗಿದೆ. ಮತ್ತೆ ಸಮಯ ತೋಟದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ನ್ಯಾಚುರಲ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ತೋರಿಸಿಯಪ್ಪ ಅದನ್ನ. ಸ್ಟಾರ್ಟಿಂಗ್ 4 kg ಬರ್ತಿತ್ತು ಬಾಳೆ. ಅದೇ ಅಂದ್ರೆ ಭೂಮಿಗೆ ಆ ಶಕ್ತಿ ಇದೆ, ನಾವು ಅದನ್ನ ಡಿಸ್ಟರ್ಬ್ ಮಾಡ್ದಾನೆ ಬಿಡ್ಬೇಕು.